ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಬಹುಪದೋಕ್ತಿಗಳ ಚಾಪ್ಟರ್ಗೆ ಸಂಬಂಧಿಸಿದ ಬಹುಪದೋಕ್ತಿಗಳ ಅಪವರ್ತಿಸುವಿಕೆ ಎಂಬ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಇವಾಗ ನಾವು ಬಹುಪದೋಕ್ತಿಗಳ ಅಪವರ್ತಿಸುವಿಕೆಯನ್ನು ನೋಡೋದಾದರೆ ಇಲ್ಲಿ ನಮಗೆ ಯೂಸ್ ಆಗುವಂಥ ಒಂದು ಪ್ರಮೇಯ ಏನಂತಂದರೆ ಶೇಷ ಪ್ರಮೇಯ. ಶೇಷ ಪ್ರಮೇಯ ಏನಿದೆ, ಭಾಜ್ಯ ಈಸ್ ಈಕ್ವಲ್ಸ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಎನ್ನುವಂಥದ್ದು ಪ್ರಮೇಯದಲ್ಲಿ ನೋಡಿದ್ರಿ. ಇವಾಗ ಅಪವರ್ತನ ಪ್ರಮೇಯದ ಬಗ್ಗೆ ಡಿಸ್ಕಸ್ ಮಾಡೋಣ. ಅಪವರ್ತನ ಪ್ರಮೇಯ ಎನ್ನುವಂಥದ್ದು ಇದನ್ನು 2 ಅಂಕದ ಪ್ರಶ್ನೆಯನ್ನು ಕೇಳಬಹುದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು GPSTR ಎಕ್ಸಾಮ್ನಲ್ಲಿ. ಹಾಗಾಗಿ ಅಪವರ್ತನ ಪ್ರಮೇಯ ಅಂತ ನಾವೇನು ತಿಳ್ಕೊಬೇಕಾಗಿದೆ ಅಂದರೆ ಪಿ ಆಫ್ ಎಕ್ಸ್ ಎನ್ನುವಂಥದ್ದು ಒಂದು ಬಹುಪದೋಕ್ತಿಯಾಗಿರುತ್ತೆ. ಈ ಬಹುಪದೋಕ್ತಿಗೆ n ಡಿಗ್ರಿಯು ಒಂದು ಬಹುಪದೋಕ್ತಿಯಾಗಿದ್ದು n ಎನ್ನುವಂಥದ್ದು ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 1 ಆಗಿರಬೇಕು. ಅದಕ್ಕಿಂತ ಕಡಿಮೆ ಇದ್ದರೆ ಅದು 0 ಆಗಿರುತ್ತೆ. ಹಾಗಾಗಿ n ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಆಗಿರಬೇಕು. ಮತ್ತು a ಯಾವುದೇ ಒಂದು ವಾಸ್ತವ ಸಂಖ್ಯೆ ಆಗಿದ್ದರೆ ಆಗ ಮೊದಲೇ ಸಂಖ್ಯೆ a ಎನ್ನುವಂಥದ್ದು ಒಂದು ವಾಸ್ತವ ಸಂಖ್ಯೆ ಆಗಿದ್ದರೆ ಮೊದಲೇದಾಗಿ ಪಿ ಆಫ್ ಎ ಈಕ್ವಲ್ಸ್ ಟು 0 ಆಗಿರುತ್ತೆ. ಆವಾಗ ಪಿ ಆಫ್ ಎ ಈಕ್ವಲ್ಸ್ ಟು 0 ಆಗಿದ್ದಾಗ ಎಕ್ಸ್ ಮೈನಸ್ ಎಯು ಪಿ ಆಫ್ ಎಕ್ಸ್ದ ಒಂದು ಅಪವರ್ತನವಾಗಿರುತ್ತದೆ ಎನ್ನುವಂಥದ್ದು. ಎರಡನೇದು, ಎಕ್ಸ್ ಮೈನಸ್ ಎ ಯು ಪಿ ಆಫ್ ಎಕ್ಸ್ದ ಅಪವರ್ತನವಾದರೆ ಆಗ ಪಿ ಆಫ್ ಎ ಏನಾಗಿರುತ್ತೆ, 0 ಆಗಿರುತ್ತೆ. ಸ್ಟೇಟ್ಮೆಂಟನ್ನು ಈ ರೀತಿಯಾಗಿ ಕೂಡ ಕೇಳ್ಬೋದು. ಪಿ ಆಫ್ ಎ ಈಕ್ವಲ್ಸ್ ಟು 0 ಆದಾಗ ಎಕ್ಸ್ ಮೈನಸ್ ಎ ಯು ಪಿ ಆಫ್ ಎಕ್ಸ್ದ ಅಪವರ್ತನವಾಗಿರುತ್ತದೆ. ಅಥವಾ ಎಕ್ಸ್ ಮೈನಸ್ ಎ ಯು ಪಿ ಆಫ್ ಎಕ್ಸ್ದ ಅಪವರ್ತನವಾದರೆ ಆಗ ಪಿ ಆಫ್ ಎ ಈಕ್ವಲ್ಸ್ ಟು 0 ಆಗಿರುತ್ತದೆ ಎನ್ನುವಂಥದ್ದು ಈ ಒಂದು ಅಪವರ್ತನ ಪ್ರಮೇಯದ ಹೇಳಿಕೆ ಅಥವಾ ಸ್ಟೇಟ್ಮೆಂಟ್ ಆಗಿರುತ್ತೆ. ಸ್ಟೇಟ್ಮೆಂಟನ್ನು ಕೂಡ 1 ಅಂಕದ ಪ್ರಶ್ನೆಗೆ ಕೇಳ್ಬೋದು. ಇವಾಗ ಸಾಧನೆಯನ್ನು ನೋಡೋದಾದರೆ ಶೇಷ ಪ್ರಮೇಯ ಏನು ಹೇಳುತ್ತೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಇಂಟು ಕ್ಯೂ ಆಫ್ ಎಕ್ಸ್ ಇಂಟು ಪಿ ಆಫ್ ಎ. ಪಿ ಆಫ್ ಎ ಎನ್ನುವಂಥದ್ದು ಶೇಷ ಆಗಿರುತ್ತೆ, ಪಿ ಆಫ್ ಎಕ್ಸ್ ಎನ್ನುವಂಥದ್ದು ಭಾಜ್ಯ ಆಗಿರುತ್ತೆ, ಎಕ್ಸ್ ಮೈನಸ್ ಎ ಎನ್ನುವಂಥದ್ದು ಭಾಜಕ ಆಗಿರುತ್ತೆ, ಕ್ಯೂ ಆಫ್ ಎಕ್ಸ್ ಎನ್ನುವಂಥದ್ದು ಭಾಗಲಬ್ಧ ಆಗಿರುತ್ತೆ. ಆವಾಗ ಮೊದಲೇದಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನಂತ, ಪಿ ಆಫ್ ಎ ಈಕ್ವಲ್ಸ್ ಟು 0 ಆದರೆ ಈ ಪಿ ಆಫ್ ಎ ಎನ್ನುವಂಥದ್ದು 0 ಆದರೆ ಅವಾಗ ಏನಾಗುತ್ತೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಇಂಟು ಕ್ಯೂ ಆಫ್ ಎಕ್ಸ್ ಆಗುತ್ತೆ. ಇದು ಎಕ್ಸ್ ಮೈನಸ್ ಎಯು ಪಿ ಆಫ್ ಎಕ್ಸ್ದ ಅಪವರ್ತನ ಆಗಿದೆ ಅಂತ ನಮಗೆ ಇಲ್ಲಿ ತೋರಿಸುತ್ತೆ. ಓಕೆ, ಎರಡನೇದು ಏನು ಹೇಳ್ತಾ ಇದೆ, ಎಕ್ಸ್ ಮೈನಸ್ ಎ ಪಿ ಆಫ್ ಎಕ್ಸ್ನ ಅಪವರ್ತನವಾಗಿರೋದ್ರಿಂದ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಈಸ್ ಇಂಟು ಜಿ ಆಫ್ ಎಕ್ಸ್. ಇಲ್ಲಿ ಪಿ ಆಫ್ ಎ ಏನಾಗಿರುತ್ತೆ, ಇಲ್ಲಿ ಪಿ ಆಫ್ ಎಕ್ಸ್ನ ಪ್ಲೇಸ್ನಲ್ಲಿ ಪಿ ಆಫ್ ಎನ ಅಪ್ಲೈ ಮಾಡಬೇಕು. ಆವಾಗ ಪಿ ಆಫ್ ಎ ಈಕ್ವಲ್ಸ್ ಟು ಎ ಮೈನಸ್ ಎ ಅಂದಾಗ ಇದು ಹೋಲ್ ಟರ್ಮ್ 0 ಆಗುತ್ತೆ. ಹಾಗಾಗಿ ಪಿ ಆಫ್ ಎ ಈಕ್ವಲ್ಸ್ ಟು 0 ಆಗಿರುತ್ತೆ. ಇದು ಅಪವರ್ತನ ಪ್ರಮೇಯ ಆಗುತ್ತೆ. ಇದು ಹೇಳಿಕೆಯನ್ನು ತುಂಬಾ ಇಂಪಾರ್ಟೆಂಟ್. ಇದನ್ನು ಸೊಲ್ಯೂಷನನ್ನು ಕೇಳಿದ್ರು ಕೂಡ 2 ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ. ಸೊ ಇವಾಗ ನೆಕ್ಸ್ಟ್ ಎಕ್ಸಾಂಪಲನ್ನು ಡಿಸ್ಕಸ್ ಮಾಡೋಣ. ಬಹುಪದೋಕ್ತಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಅಪವರ್ತನ ಪ್ರಮೇಯವನ್ನು ನೋಡಿದ್ರಿ. ಇವಾಗ ಅದಕ್ಕೆ ಸಂಬಂಧಿಸಿದ ಉದಾಹರಣೆಗಳನ್ನು ನಾವು ಈಗ ನೋಡೋದಾದರೆ ಉದಾಹರಣೆ 11. ಇವಾಗ ಎಕ್ಸ್ ಪ್ಲಸ್ 2 ಇದು ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಮತ್ತು 2x ಪ್ಲಸ್ 4 ಅಪವರ್ತನವಾಗಿದೆ ಎಂದು ಪರೀಕ್ಷಿಸಿ. ಎಕ್ಸ್ ಪ್ಲಸ್ 2 ಎನ್ನುವಂಥದ್ದು ಈ ಕೊಟ್ಟಿರುವಂಥ 2 ಬಹುಪದೋಕ್ತಿಗಳ ಅಪವರ್ತನವಾಗಿದೆ ಅಥವಾ ಇಲ್ಲ ಅಂತ ಹೇಳಿ ಪರೀಕ್ಷೆ ಮಾಡಿ ತಂದಿದ್ದಾರೆ. ಇಲ್ಲಿ ನಾವು ಸಿಂಪಲ್ ಆಗಿ ಮಲ್ಟಿಪಲ್ ಚಾಯ್ಸಲ್ಲಿ ಇದನ್ನು ಕ್ವಶನನ್ನು ಕೇಳಿದರೆ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂದರೆ ಎಕ್ಸ್ ಪ್ಲಸ್ 2 ಇದರ ಒಂದು ಶೂನ್ಯತೆ ಏನಾಗಿರುತ್ತೆ, ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂದಾಗ ಎಕ್ಸ್ ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ 2 ಎನ್ನುವಂಥದ್ದು ಶೂನ್ಯತೆ ನಮಗೆ ಸಿಗುತ್ತೆ. ಈ ಮೈನಸ್ 2ಅನ್ನು ಈ ಒಂದು ಬಹುಪದೋಕ್ತಿಯಲ್ಲಿ ನಾವು ಅಪ್ಲೈ ಮಾಡಬೇಕು. ಪಿ ಆಫ್ ಎಕ್ಸ್ ಎಸ್ ಆಫ್ ಎಕ್ಸ್ ಆಗಿರಲಿ. ಪಿ ಆಫ್ ಎಕ್ಸ್ನಲ್ಲಿ ನಾವು ಮೈನಸ್ 2 ಎಕ್ಸ್ ಪ್ಲೇಸ್ನಲ್ಲಿ ಮೈನಸ್ 2ಅನ್ನು ಅಪ್ಲೈ ಮಾಡಿದಾಗ ಅದು 0 ಬರುತ್ತೆ. ಹಾಗಾಗಿ ಇದು 0 ಬಂದರೆ ಎಕ್ಸ್ ಪ್ಲಸ್ 2 ಎನ್ನುವಂಥದ್ದು ಈ ಒಂದು ಬಹುಪದೋಕ್ತಿಯ ಅಪವರ್ತನವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂಥ ಇನ್ನೊಂದು ಬಹುಪದೋಕ್ತಿಗೆ ಎಕ್ಸ್ ಪ್ಲಸ್ 2 ಎನ್ನುವಂಥದ್ದು ಅಪವರ್ತನವಾಗಿದೆ ಅಥವಾ ಇಲ್ಲ ಅಂತ ಹೇಳಿ ನಾವು ಚೆಕ್ ಮಾಡಿ ನೋಡೋದಾದರೆ ಈ ರೀತಿಯಾಗಿ ಕೂಡ ನಾವು ಚೆಕ್ ಮಾಡಿ ನೋಡ್ಬೋದು. ಇವಾಗ 2x ಪ್ಲಸ್ 4 ಈಕ್ವಲ್ ಟು 0 ಅಂತ ಇದೆ. ಇದನ್ನು ನಾವು 2 ಕಾಮನ್ ತೆಗೆದು ಎಕ್ಸ್ ಪ್ಲಸ್ 2 ಅಂತ ಬರಿಬೋದು. ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಆದಾಗ 2x ಪ್ಲಸ್ 4ನ ಅಪವರ್ತನ ಎಕ್ಸ್ ಪ್ಲಸ್ 2 ಆಗಿರುತ್ತೆ. ಅಥವಾ ನಾವು ಈ ರೀತಿಯಾಗಿ ಕೂಡ ಚೆಕ್ ಮಾಡ್ಬೋದು. ಎಕ್ಸ್ ಈಕ್ವಲ್ ಟು ಮೈನಸ್ 2 ಅಂದಾಗ ಮೈನಸ್ 2ಅನ್ನು ಇಲ್ಲಿ ಅಪ್ಲೈ ಮಾಡಬೇಕು.
-2 ಅನ್ನು ಅಪ್ಲೈ ಮಾಡಿದಾಗ ಇಲ್ಲಿಯೂ ಕೂಡ ಏನು ಬರುತ್ತೆ, -4 + 4 0 ಆಗಿ ಬರುತ್ತೆ. ಹಾಗಾಗಿ x+2 ಇದು 2x + 4ನ ಅಪವರ್ತನವಾಗಿದೆ. ಅದೇ ರೀತಿಯಾಗಿ 2x + 4 ಇದನ್ನು ಕೂಡ ಈ ರೀತಿಯಾಗಿ ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನಾವು ಶಾರ್ಟಾಗಿ ಯಾವ ರೀತಿಯಾಗಿ ಅಪವರ್ತನವನ್ನು ಕಂಡುಹಿಡ್ಬೋದು, ಲೆಂತಾಗಿ ಅಂದರೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಕೇಳಿದ್ರೆ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಈಗ ಡೀಟೇಲಾಗಿ ನೀವು ಸ್ಟಡಿ ಮಾಡ್ತಾ ಹೋಗಿ, ಶಾರ್ಟಾಗಿ ಮತ್ತು ಲಾಂಗ್ ಆಗಿ ಯಾವ ರೀತಿಗೆ ಬರಿಬೋದು ಅಂತ. ಓಕೆ, ಇವಾಗ ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋಣ. x-1 ಇದು 4x³ + 3x² - 4x + kಯ ಅಪವರ್ತನವಾಗಿದ್ದರೆ kಯ ಬೆಲೆಯನ್ನು ಕಂಡುಹಿಡಿಯಿರಿ. ಈ ಥರನಾದ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಕೇಳ್ತಾರೆ, 2 ಅಂಕದ ಪ್ರಶ್ನೆಗಳಿಗೂ ಕೂಡ ಕೆಲವೊಂದು ಬಾರಿ ಕೇಳ್ಬೋದು. ಸೊ ಇವು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಸೊ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನೋಡಿದಾಗ x-2 ಇದು p(x) ಅಂದರೆ p(x) ಬಹುಪದೋಕ್ತಿ ಏನಿದೆ 4x³ + 3x² - 4x + k ಅಂತ ಇದೆ. ಇದರ ಒಂದು ಅಪವರ್ತನವಾದರೆ ಇವಾಗ x-1 ಅಂತ ಇದೆ, ಇದು ನಮಗೆ ಕೊಟ್ಟಿರುವಂಥದ್ದು =0 ಅಂದಾಗ x ಏನಾಗುತ್ತೆ 1 ಆಗುತ್ತೆ. x 1 ಆದಾಗ 1 ಬೆಲೆಯನ್ನು x ನ ಪ್ಲೇಸ್ನಲ್ಲಿ ನಾವು ಅಪ್ಲೈ ಮಾಡಬೇಕು. ಆವಾಗ ಏನಾಗುತ್ತೆ 1³ 1 ಬರುತ್ತೆ, 1² 1 ಬರುತ್ತೆ. ಹಾಗಾಗಿ 4 + 3 - 4 + k ಬರುತ್ತೆ =0. -4 + 4 ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. +3 ಇದೆ, ಇದು ಬಲಗಡೆಗೆ ಬಂದರೆ k = -3 ಎನ್ನುವಂಥದ್ದು ಬರ್ತಾ ಇದೆ.